ಕೋಟಿ ಕೋಟಿ ಭಕ್ತರ ಶ್ರೀರಾಮ ಮಂದಿರದಲ್ಲಿ ದೇಣಿಗೆ ಹಣ ಕಳವಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಯೋಧ್ಯೆಯಲ್ಲಿರುವಂತಹ ಶ್ರೀರಾಮ ಮಂದಿರಕ್ಕೆ ಸಾಕಷ್ಟು ಜನ ಭಕ್ತರು ಹೋಗ್ತಾ ಇರ್ತಾರೆ. ಸಾಕಷ್ಟು ದೇಣಿಗೆ ಸಂಗ್ರಹ ಆಗ್ತಾ ಇದೆ. ಕಾಣಿಕೆ ರೂಪದಲ್ಲಿ, ಚಿನ್ನ ಬೆಳ್ಳಿ ರೂಪದಲ್ಲಿ ಸಾಕಷ್ಟು ದೇಣಿಗೆ ಸಂಗ್ರಹ ಆಗ್ತಾ ಇರ್ತದೆ. ಆದರೆ ಅದು 40 ಕಳ್ಳರು ಸೇರಿ ಅದನ್ನು ದೋಚಿದ್ದಾರೆ ಅನ್ನುವಂಥದ್ದು ಈಗ SIT ತನಿಖೆಯಲ್ಲಿ ಬಯಲಾಗಿದೆ. ಕಳ್ಳರ ಕೈಚಳಕ ಈಗ CCTVಯಲ್ಲೂ ಕೂಡ ಈಗ ಸೆರೆಯಾಗಿದೆ. ನೋಡಿ, ಇವರೆಲ್ಲ ಐಷಾರಾಮಿ ಮನೆ, ಕಾರು ಖರೀದಿಯನ್ನು ಮಾಡಿದ್ದಾರೆ, ಜಮೀನು ಖರೀದಿಯನ್ನು ಮಾಡಿದ್ದಾರೆ. ರಾಮ ಮಂದಿರಕ್ಕೆ ಕನ್ನ ಹಾಕಿದ ಕದಿಮರ ಲೈಫ್ ಈಗ ಲಕ್ಸುರಿ ಆಗಿದೆ. ಇನ್ನು 8 ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದರು. ಮನೆಗಳ ಮೇಲೆ ಪೊಲೀಸ್ನವರು ದಾಳಿಯನ್ನು ಮಾಡಿ ಕೂಲಂಕುಷವಾಗಿ ಈಗ ತನಿಖೆ ಮಾಡ್ತಾ ಇದ್ದಾರೆ. ಬಂಧಿತ 8 ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಒಟ್ಟಿನಲ್ಲಿ ಈ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳೇ ಅದರ ಎಲ್ಲ ಆಗು ಹೋಗುಗಳ ಬಗ್ಗೆ ನಿಗಾ ಇಡ್ತಾ ಇದ್ದಂತಹ ಸಿಬ್ಬಂದಿಗಳೇ ತೋರಿಸಿದಂತಹ ಒಂದು ಕೈ ಚಳಕ, ಜೊತೆಗೆ 40 ಕಳ್ಳರು ಇದರಲ್ಲಿದ್ದಾರೆ. SIT ತನಿಖೆಯಲ್ಲಿ ಈಗ ಅವರ ಕಳ್ಳರ ಕರಾಮತ್ತು ಪಟಾ ಬಯಲಾಗಿದೆ. ಅಯೋಧ್ಯ ರಾಮ ಮಂದಿರದಲ್ಲಿ ದೇಣಿಗೆ ಹಣ ಲೂಟಿಯಾಗಿರುವ ಪ್ರಕರಣ ಸಾಕಷ್ಟು ದೇಶದಾದ್ಯಂತ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಆರೋಪಿಗಳಿಗೆ ಸೇರಿದ ಎಲ್ಲ ಸ್ಥಳಗಳಲ್ಲಿ ಪೊಲೀಸ್ನವರು ಈಗ ತಲಾಶನ್ನು ಮಾಡ್ತಾ ಇದ್ದಾರೆ. ಹಣ, ಚಿನ್ನಾಭರಣ ಲೂಟಿ ಬಗ್ಗೆ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಭಕ್ತಾದಿಗಳು ಬರೀ ಹಣ ಅಷ್ಟೇ ಹಾಕಲ್ಲ, ಚಿನ್ನ ಬೆಳ್ಳಿಯನ್ನು ಕೂಡ ಅಲ್ಲಿ ಕಾಣಿಕೆ ರೂಪದಲ್ಲಿ ಹಾಕ್ತಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಅಯೋಧ್ಯ ಹಗರಣ ಸದ್ದು ಮಾಡ್ತಾ ಇದೆ. ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಲಿಕ್ಕೆ ಸುಪ್ರೀಂ ಈಗ ನಕಾರವನ್ನು ಎತ್ತಿದೆ. ಹಾಗಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇದನ್ನೇನೋ ನೆಗ್ಲಿಜೆನ್ಸಿ ಮಾಡಿದೆ ಅಂತಲ್ಲ, ರಜಾ ಅವಧಿ ಬಳಿಕ ತನಿಖೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಯಾಕಂದರೆ ಇದೊಂದು ದೊಡ್ಡ ಪ್ರಕರಣ, ಗಂಭೀರವಾದಂಥ ಪ್ರಕರಣ. ಜೊತೆಗೆ ಇದ್ರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಲೇಬೇಕು ಅಂತ ಸಾಕಷ್ಟು ಭಕ್ತರು ಕೂಡ ಆಗ್ರಹ ಪಡ್ತಾ ಇದ್ದಾರೆ. ಮತ್ತು ಸಂಬಂಧಪಟ್ಟಂತಹ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೂಡ ಈಗ ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಅಯೋಧ್ಯ ಹಗರಣ ಸದ್ದಾಗಿದೆ. ಮತ್ತು ಸುಪ್ರೀಂ ಕೋರ್ಟ್ನ ಜಡ್ಜ್ ಕೂಡ ಇದನ್ನು ಅರ್ಜೆಂಟ್ ಮಾಡುವಂಥ ಅವಶ್ಯಕತೆ ಇಲ್ಲ, ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸೋದು ಬೇಡ, ಇದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ, ಕಾರಣ ರಜಾ ಅವಧಿ ಇದೆ, ರಜಾ ಅವಧಿ ಬಳಿಕ ತನಿಖೆ ಮಾಡೋಣ ಅಂತ ಸುಪ್ರೀಂ ಕೋರ್ಟ್ ಈಗ ಹೇಳ್ತಾ ಇದೆ. ಯಾಕಂದರೆ ಈ ಒಂದು ಅಯೋಧ್ಯ ರಾಮ ಮಂದಿರದಲ್ಲಿ ಹಣ ಕಳುವಾಗಿರುವಂಥದ್ದು, ದೇಣಿಗೆ ಸಂಗ್ರಹ ಕಳುವಾಗಿರುವಂಥದ್ದು ಸಾಕಷ್ಟು ಸಂಚಲನ ಸೃಷ್ಟಿಯಾಗ್ತಾ ಇದೆ. ನೋಡಿ, ಅತ್ಯಂತ ಸುಸಜ್ಜಿತವಾದಂತಹ ದೇವಸ್ಥಾನ ಇದು. ಸಾಕಷ್ಟು ಅಲ್ಲಿ ಭದ್ರತೆಯನ್ನು ಒದಗಿಸಿರ್ತಾರೆ, CCTV ಕಣ್ಗಾವಲು ಇರುತ್ತೆ. ಇದನ್ನೆಲ್ಲವನ್ನೂ ಮರೆಮಾಚಿ ಕದ್ದಿದ್ದಾರೆ ಅಂದರೆ ಹೊರಗಿನವರಂತೂ ಖಂಡಿತ ಅಲ್ಲ, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟವರೇ ಆಗಿದ್ದಾರೆ. ಅದು ಕೂಡ 40 ಜನ ಚೋರರಿದ್ದಾರೆ ಇದರಲ್ಲಿ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. CCTVಯನ್ನು ಕೂಡ ಈಗ ಪೊಲೀಸ್ನವರು ಪರಿಶೀಲನೆ ಮಾಡಿದ್ದಾರೆ. ಮತ್ತು ಇವ್ರದ್ದೆಲ್ಲ ಬದುಕು ಈಗ ಲಕ್ಸುರಿ ಆಗಿದೆ. ಈ ಹಣ ಮತ್ತು ಅಲ್ಲಿಯ ದೇಣಿಗೆಯನ್ನು ಕದ್ದು ಇವಾಗ ಜೀವನ ಮಾಡ್ತಾ ಇದ್ದಾರಲ್ಲ, ಐಷಾರಾಮಿ ಕಾರ್ ತೆಗೆದುಕೊಂಡಿದ್ದಾರೆ, ಐಷಾರಾಮಿ ಬಂಗ್ಲೆ ತೆಗೆದುಕೊಂಡಿದ್ದಾರೆ, ಜೊತೆಗೆ ಜಮೀನು ಖರೀದಿ ಮಾಡಿದ್ದಾರೆ, ಮನೆ ಖರೀದಿ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಇವರ ಲೈಫೇ ಈಗ ಚೇಂಜ್ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಈಗ ಪೊಲೀಸ್ ತನಿಖೆಯಿಂದ ಗೊತ್ತಾಗ್ತಾ ಇದೆ. ಇದು ನಿಜಕ್ಕೂ ದೇಶದಾದ್ಯಂತ ಭಾರೀ ಸಂಚಲನ ಸೃಷ್ಟಿ ಮಾಡಿದಂತಹ ಒಂದು ಪ್ರಕರಣ. ಇನ್ನು ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಮಂದಿರದ ದೇಣಿಗೆ ಹಣದ ದುರುಪಯೋಗ ಜೊತೆಗೆ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಉತ್ತರ ಪ್ರದೇಶ ಪೊಲೀಸ್ನವರು ಇವತ್ತು ಬೆಳಗ್ಗೆ 8 ಮಂದಿ ಪ್ರಮುಖ ಆರೋಪಿಗಳ ಮನೆಗಳ ಮೇಲೆ ಏಕಕಾಲದಲ್ಲಿ ದಾಳಿಯನ್ನು ನಡೆಸಿ ತೀವ್ರ ಶೋಧ ಕೂಡ ಈಗ ಮಾಡಿದ್ರು. ಇನ್ನು ಪ್ರಕರಣ ಸಂಬಂಧಪಟ್ಟಂತೆ ಈಗಾಗಲೇ ಬಂಧಿತರಾಗಿರುವ ಎಲ್ಲ 8 ಜನ ಆರೋಪಿಗಳನ್ನು ಜೂನ್ 29ರವರೆಗೆ ಅಂದರೆ ಇವತ್ತಿನವರೆಗೆ ನ್ಯಾಯಾಂಗ ಬಂಧನಕ್ಕೆ ಅಲ್ಲೂ ಒಪ್ಪಿಸಲಾಗಿತ್ತು. ಹಣ ಎಣಿಕೆ ವಿಭಾಗದಲ್ಲಿ ತೀವ್ರ ಪ್ರಭಾವ ಹೊಂದಿದ ಪ್ರಮುಖ ಆರೋಪಿಗಳು ಅಲ್ಲಿ ರಾಮಶಂಕರ್ ಯಾದವ್ ಅಲಿಯಾಸ ಟಿನ್ನು ಯಾದವ್ ಮನೆ ಮೇಲೆ ಪೊಲೀಸ್ನವರು ದಾಳಿಯನ್ನು ನಡೆಸಿದಾಗ ಮನೆ ಬೀಗ ಹಾಕಿರೋದು ಕೂಡ ಕಂಡು ಬರ್ತದೆ. ಇನ್ನು ಪೊಲೀಸ್ನವರು ಸ್ಥಳಕ್ಕೆ ಆಗಮಿಸುವ ಮುನ್ನವೇ ಟಿನ್ನು ಯಾದವ್ ಪತ್ನಿ ಮನೆಗೆ ಅಲ್ಲಿ ಬೀಗ ಹಾಕಿ ತಲೆಮರೆಸಿಕೊಂಡಿದ್ದಾನೆ ಅಂತ ಅಧಿಕಾರಿಗಳು ಕೂಡ ತಿಳಿಸಿದ್ದಾರೆ. ಇನ್ನು ಮತ್ತೊಬ್ಬ ಆರೋಪಿ, ಒಟ್ಟು 8 ಜನ ಆರೋಪಿಗಳಲ್ಲಿ
ಟಿನ್ನು ಯಾದವ್ ಆಯಿತು, ಮತ್ತೊಬ್ಬ ಮನೀಶ್ ಯಾದವ್ ನಿವಾಸವೂ ಕೂಡ ಬೀಗ ಹಾಕಿದ ಸ್ಥಿತಿಯಲ್ಲಿತ್ತು. ಯಾಕಂದರೆ ಕಳ್ಳರಿಗೆ ಚೆನ್ನಾಗಿ ಗೊತ್ತಿದೆ 100% CCTV ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಇದು ನಾವೇ ಕದ್ದಿದ್ದಂತ ಗೊತ್ತಾಗುತ್ತೆ, ಪೊಲೀಸ್ನವರು ರೇಡ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಸೇಫಾಗಿ ಮನೆಗೆ ಬೀಗ ಹಾಕ್ಕೊಂಡು ಬೇರೆ ಕಡೆ ಎಲ್ಲಾದರೂ ಹೋಗ್ಬಿಡೋಣ ಅಂತ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಾರೆ ಅಂತ ಕಾಣಿಸುತ್ತೆ. ಹಾಗಾಗಿ ಒಟ್ಟು 8 ಜನ ಆರೋಪಿಗಳಲ್ಲಿ ರಮಾಶಂಕರ ಮಿಶ್ರಾ A6, ಇನ್ನು ಟಿನ್ನು ಯಾದವ್ A8, ಇನ್ನು ಸುಭಾಷ್ ಶ್ರೀವಾತ್ಸವ್ A7, ಅವಿನಾಶ್ ಶುಕ್ಲಾ A1 ಈ ಒಂದು ಪ್ರಕರಣದಲ್ಲಿ. ಇನ್ನು ಲವಕುಶ ಮಿಶ್ರಾ, ಮನೀಶ್ ಕುಮಾರ್ ಮತ್ತು ಕರುಣೇಶ್ ಪಾಂಡೆ ಕೂಡ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.